ಎಲ್ಲರಿಗೂ ನಮಸ್ಕಾರ. ಮಕ್ಕಳ ಶಾಲಾ ಬದಲಾವಣೆ ಬಹಳ ಸೂಕ್ಷ್ಮವಾದ ವಿಚಾರ. ಮೊದಲನೇದಾಗಿ ಮಕ್ಕಳ ಶಾಲಾ ಬದಲಾವಣೆ ಯಾವ ಕಾರಣಕ್ಕಾಗಿ ಮಾಡಬೇಕಾಗಿ ಬರ್ತದೆ ಅಂತ ನಾವು ಇಂದಿನ ವಿಡಿಯೋದಲ್ಲಿ ನೋಡುವ. ಹೀಗೆ ಶಾಲೆ ಬದಲಾವಣೆ ಮಾಡುವಾಗ ನಾವು ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇರಿಸಿಕೊಳ್ಬೇಕು ಅನ್ನೋದನ್ನು ಮುಂದೆ ನೋಡುವ. ನಾನು ಶಾಲೆಗಳಲ್ಲಿ ಗಮನಿಸಿದ ಹಾಗೆ ಹೆಚ್ಚಾಗಿ ಶಾಲೆ ಬದಲಾವಣೆ ಮಾಡುವುದಂದರೆ ಈ ಮನೆ ಅಥವಾ ವಾಸ್ತವ್ಯ ಬದಲಾವಣೆ ಆದಾಗ, ಅಥವಾ ಎರಡನೇದಾಗಿ ನಮ್ಮ ಕೆಲಸದ ಸ್ಥಳ ಬದಲಾವಣೆ ಅಂದರೆ ಟ್ರಾನ್ಸ್ಫರ್ ಆಗುವಾಗ. ಸರ್ಕಾರಿ ಕೆಲಸದಲ್ಲಿರುವ ಪೋಷಕರಿಗೆ ಇದು ಸರ್ವೇ ಸಾಮಾನ್ಯ. ಹಾಗೆಯೇ ಮೂರನೇ ಕಾರಣ ಅಂತ ಹೇಳಿದರೆ ಈ ಸಣ್ಣ ಕ್ಲಾಸಿನಿಂದ ಮಕ್ಕಳು ದೊಡ್ಡ ಕ್ಲಾಸಿಗೆ ಹೋಗುವಾಗ, ಅಥವಾ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗುವಾಗ, ಹಿರಿಯ ಪ್ರಾಥಮಿಕ ಶಾಲಾ ಹಂತವನ್ನು ಮುಗಿಸಿ ಹೈಸ್ಕೂಲಿಗೆ ಹೋಗುವಾಗ. ಹಾಗೆ ನಾಲ್ಕನೇದಾಗಿ ಈ ರಾಜ್ಯ ಪಠ್ಯಕ್ರಮ ಅಂದರೆ ಸ್ಟೇಟ್ ಸಿಲೆಬಸ್ ಅಂತ ಹೇಳ್ತೇವಲ್ಲ, ಆ ಪಠ್ಯಕ್ರಮದಿಂದ ಕೇಂದ್ರ ಪಠ್ಯಕ್ರಮಕ್ಕೆ CBSE ಪಠ್ಯಕ್ರಮಕ್ಕೆ ಮಕ್ಕಳನ್ನು ಬದಲಾಯಿಸುವಾಗ. ಮತ್ತು ಐದನೇದಾಗಿ ಇನ್ನೂ ಒಂದು ಕಾರಣ ಅಂದರೆ ನಿಮ್ಮ ಮಗುವಿನ ಬಗ್ಗೆ ಶಾಲೆಯಿಂದ ಪದೇ ಪದೇ ದೂರುಗಳು ಬಂದಾಗ, ಅಥವಾ ಮಕ್ಕಳಿಗೆ ಶಾಲೆಯೇ ಸಮಸ್ಯೆ ಆದಾಗ. ಇದಷ್ಟೇ ಅಲ್ಲದೆ ಬಹಳ ಕಾರಣಗಳಿಂದ ಶಾಲೆ ಬದಲಾಯಿಸಬೇಕಾಗಿ ಬರ್ಬೋದು. ಆಗ ನಾವು ಮುಖ್ಯವಾಗಿ ಗಮನಿಸಲೇಬೇಕಾದಂತಹ ಈ 7 ಅಂಶಗಳನ್ನು ಮುಂದೆ ನೋಡುವ. ಇದರಲ್ಲಿ ಅತಿ ಹೆಚ್ಚಿನ ಮಹತ್ವ ಇರುವಂಥದ್ದು ನೋಡಿ, ಮೊದಲನೇ ಕಾರಣ ಮಕ್ಕಳ ಸುರಕ್ಷತೆ. ಶಾಲೆಗಳಲ್ಲಿ ಮಕ್ಕಳ ಸುರಕ್ಷತೆ ಬಹಳ ಮುಖ್ಯ ಆಗಿರ್ತದೆ. ಇದರಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಹೇಳಿದರೆ, ಒಂದು ಶಾಲಾ ಪರಿಸರ ಅಂದರೆ ಶಾಲಾ ಆವರಣಗಳು, ಶಾಲಾ ಕಟ್ಟಡಗಳು, ಆಟದ ಮೈದಾನ, ಶೌಚಾಲಯದ ಲಭ್ಯತೆ, ಮತ್ತು ಅಗ್ನಿ ದುರಂತ ನಿರ್ವಹಣೆ. ಹಾಗೆ ಶಾಲಾ ಆಯಕಟ್ಟಿನ ಸ್ಥಳದಲ್ಲಿ CCTV ಕ್ಯಾಮರಾ ಅಳವಡಿಕೆ ಇರಬೇಕು. ಯಾಕಂದರೆ ಮಕ್ಕಳು ಎಲ್ಲವನ್ನು ಕುತೂಹಲದಿಂದ ತಿಳಿದುಕೊಳ್ಳುವ ಮತ್ತು ಹೊಸದನ್ನು ಹುಡುಕುವ ಮನೋಭಾವದವರಾಗಿರ್ತಾರೆ. ಆದ್ದರಿಂದ ವಿದ್ಯಾರ್ಥಿಗಳ ಪ್ರತಿ ಚಲನವಲನ ಗಮನಿಸುವ ಪರಿಸರ ಶಾಲೆಯಲ್ಲಿ ಮುಖ್ಯ ಆಗಿರ್ತದೆ. ಹಾಗೆ ಎರಡನೇದಾಗಿ ನೋಡಿ, ಗುಣಮಟ್ಟದ ಕಲಿಕೆ ಇದೆ ಅನ್ನುವ ಅಂಶ. ಇಂತಹ ವಿದ್ಯೆ ನೀಡುವ ಶಾಲೆಗಳಿಗೆ, ಅದು ಸರ್ಕಾರಿ ಇರಲಿ ಖಾಸಗಿ ಇರಲಿ, ಪೋಷಕರು ಎಷ್ಟೇ ಕಷ್ಟ ಆದರೂ ಮಕ್ಕಳನ್ನು ಕಳಿಸಲಿಕ್ಕೆ ಹಿಂದೇಟು ಹಾಕುವುದಿಲ್ಲ. ಇಂಥ ಶಾಲೆ ಆರಿಸುವುದು ಹೇಗೆ? ಶಾಲೆಗಳಲ್ಲಿ ಜ್ಞಾನವನ್ನು ನೀಡಿ ಬುದ್ಧಿ ಬೆಳವಣಿಗೆಗೆ ಸಹಾಯಕ ಆಗುವುದರ ಜೊತೆಗೆ ಮಗುವಿನ ಕೌಶಲ್ಯ ಅಭಿವೃದ್ಧಿಗೂ ಕೂಡ ಸಹಾಯಕ ಆಗಿರುವಂತಹ ಈ ಆಟೋಟಗಳು ಮತ್ತು ಮಾತುಗಾರಿಕೆಗೆ ಅವಕಾಶ, ಮಕ್ಕಳ ಸಾಂಸ್ಕೃತಿಕ ಪ್ರತಿಭೆಗಳಾದಂತಹ ಹಾಡು, ನೃತ್ಯ, ಚಿತ್ರಕಲೆ, ಇತರ ಸಾಂಸ್ಕೃತಿಕ ಕಲೆಗಳಿಗೆ ಅವಕಾಶವಿರುವಂತಹ ಪಾಠ ಮಾತ್ರವಲ್ಲದ ಸಹಪಾಠ್ಯ ಚಟುವಟಿಕೆಗಳಿಗೂ ಸಾಕಷ್ಟು ಪ್ರಾಮುಖ್ಯತೆ ಇರಬೇಕು. ಸಾಮಾನ್ಯವಾಗಿ ಈ ಶಿಕ್ಷಕರು ಮತ್ತು ಮಕ್ಕಳ ಅನುಪಾತ 30:1 ಅಥವಾ 40:1, ಅಂದರೆ 30 ಮಕ್ಕಳಿಗೆ ಒಂದು ಶಿಕ್ಷಕರು ಅಥವಾ 40 ಮಕ್ಕಳಿಗೆ ಒಂದು ಶಿಕ್ಷಕರು ಇದ್ದರೆ ಬಹಳ ಒಳ್ಳೆಯದು. ಅದೂ ಅಲ್ಲದೆ ಮಕ್ಕಳು ಶಿಕ್ಷಕರಿಗೆ ಹೆದರಿ ಕಲಿಯುವ ಬದಲಾಗಿ ಶಿಕ್ಷಕರನ್ನು ಗೌರವಿಸಿ ಸ್ನೇಹದಿಂದ ಕಲಿಯುವ ವಾತಾವರಣ ಇರಬೇಕು. ಪೋಷಕರೇ, ನೆನಪಿಸ್ಕೊಳ್ಳಿ, ನಿಮ್ಮ ಶಾಲಾ ದಿನಗಳಲ್ಲಿ ನಿಮಗೆ ನಿಮ್ಮ ಶಾಲೆಯಲ್ಲಿ ಇದ್ದಂತಹ ಕೆಲವು ಅಚ್ಚುಮೆಚ್ಚಿನ ಶಿಕ್ಷಕರನ್ನು ಈಗಲೂ ನಾವು ನೆನಪಿಸಿಕೊಳ್ತೇವೆ ಅಲ್ವಾ? ಅವರ ಪಾಠದ ವಿಷಯ ಯಾವುದೇ ಇದ್ದರೂ ಕೂಡ ನಾವು ಸುಲಭವಾಗಿ ಕಲಿತಾ ಇದ್ದೆವು. ಒಂದು ವೇಳೆ ಅರ್ಥ ಆಗದೇ ಇದ್ದರೂ ಹೋಗಿ ಸಂಶಯವನ್ನು ಕೇಳಿ ಪರಿಹರಿಸಿಕೊಳ್ಳಿಕ್ಕೆ ಯಾವ ಹೆದರಿಕೆ, ಮುಜುಗರ ಇರ್ತಾ ಇರಲಿಲ್ಲ. ಈಗಂತೂ ನಮ್ಮ ಹಿಂದಿನ ಕಾಲದ ಹಾಗೆ ಅಲ್ಲ. ಎಲ್ಲ ಶಿಕ್ಷಕರು ಒಳ್ಳೆ ತರಬೇತಿಯನ್ನು ಪಡೆದುಕೊಂಡು ನುರಿತವರೇ ಆಗಿದ್ದಾರೆ. ಕಾಲಕ್ಕೆ ಬೇರೆ ಬೇರೆ ತರಬೇತಿಗಳನ್ನು ಪಡೆದುಕೊಂಡು ಶಿಕ್ಷಕರು ಕೂಡ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. ಹಾಗಿರುವಾಗ ಈಗ ಖಾಸಗಿ ಇರಲಿ ಅಥವಾ ಸರ್ಕಾರಿ ಶಾಲೆ ಇರಲಿ, ಎಲ್ಲ ಶಾಲೆಗಳಲ್ಲೂ ಮಗು ಸ್ನೇಹಿ ಪರಿಸರ ಇರೋದ್ರಿಂದ ಅಂತಹ ವಾತಾವರಣ ಎಲ್ಲಿ ಹೆಚ್ಚಾಗಿದೆ ಅಂತ ತಿಳ್ಕೊಳ್ಳಿ. ಯಾಕಂದರೆ ಮಕ್ಕಳಿಗೆ ಶಿಕ್ಷಕರೇ ದೇವರು, ಸೂಪರ್ಮ್ಯಾನ್ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ನೀವು ಅದು ಹಾಗಲ್ಲ ಹೀಗೆ ಮಗ ಅಂತ ಹೇಳಿದರೆ, ಏನು ಹೇಳಿದರೂ ನನ್ನ ಟೀಚರ್ ಹೀಗೇ ಹೇಳಿದ್ದಾರೆ ಅದೇ ಸರಿ ಅಂತ ನಿಮ್ಮ ಮನೆಗಳಲ್ಲೂ ಮಕ್ಕಳು ಹೇಳ್ತಾರಲ್ಲ. ಆದ್ದರಿಂದ ಶಾಲೆ ಆಯ್ಕೆ ಮಾಡುವಾಗ ಶಿಸ್ತು ತಾನಾಗಿ ಮೂಡುವಂತಹ ಅಥವಾ ಬರುವಂತಹ ಶಿಸ್ತಿರುವ ಶಾಲೆಯನ್ನು ಆರಿಸಿಕೊಳ್ಳಿ. ಮಗುವಿನ ಪರಿವರ್ತನೆ ಮನಸ್ಸಿನಿಂದ ಆಗಬೇಕಲ್ಲದೆ ಈ ಶಿಕ್ಷೆಯ ಹೆದರಿಕೆಯಿಂದ ಅಲ್ಲ. ಹಾಗಾಗಿ ಕಲಿಕೆಯ ಗುಣಮಟ್ಟದ ವಿಷಯಕ್ಕೆ ಬಂದಾಗ ಕೇವಲ ಭೌತಿಕ ಸೌಲಭ್ಯಗಳು ಅಂದರೆ ಆಕರ್ಷಣೀಯವಾದಂತಹ ಕಟ್ಟಡ, ಹೊರಗೆ ಗೋಡೆಯಲ್ಲಿ ಬಣ್ಣದ ಚಿತ್ತಾರ, ಇವುಗಳು ಮಾತ್ರ ಇದ್ದರೆ ಸಾಲದು. ಮಗು ಶಾಲೆಗೆ ಹೋಗಲು ಹಿಂಜರಿಯದೆ ತಾನೇ ಉತ್ಸಾಹದಿಂದ ಸ್ವಯಂ ಕಲಿಕೆಯನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಇರುವಂಥ ಶಾಲೆಯನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಹಾಗೆಯೇ ಶಾಲೆಯಲ್ಲಿ ಸ್ವಚ್ಛತೆಯ ಅಂಶಗಳನ್ನು ಪೋಷಕರು ಗಮನದಲ್ಲಿರಿಸಿಕೊಳ್ಬೇಕು. ಶಾಲೆ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಸ್ವಚ್ಛವಾಗಿರಬೇಕು ಮತ್ತು
ಸಮರ್ಪಕವಾದಂತಹ ಸ್ವಚ್ಛವಾದಂತಹ ಶೌಚಾಲಯ, ತರಗತಿ ಕೋಣೆಗಳ ಸ್ವಚ್ಛತೆ, ಶಾಲಾ ಪರಿಸರದ ಸ್ವಚ್ಛತೆ ಇವು ಮಕ್ಕಳಲ್ಲಿ ಸ್ವಚ್ಛತಾ ಗುಣವನ್ನು ಬೆಳೆಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಮತ್ತು ಆರೋಗ್ಯಪೂರ್ಣವಾದ ಕಲಿಕೆ ಸಹ ಇಂಥ ವಾತಾವರಣದಲ್ಲಿ ಆಗ್ತದೆ. ಇನ್ನು ಮೂರನೇದಾಗಿ ಮನೆಗಿಂದ ಶಾಲೆಗೆ ಇರುವಂತಹ ದೂರ ಹಾಗೂ ಪ್ರಯಾಣದ ವ್ಯವಸ್ಥೆ. ನಿಮ್ಮ ಅದೃಷ್ಟಕ್ಕೆ ನೀವು ಬಯಸಿದ ಶಾಲೆ 1-1.5 ಕಿಲೋಮೀಟರ್ನ ಒಳಗೆ ಇದ್ದರೆ, ಈ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ನಡೆದೇ ಹೋಗಲಿ ಪರವಾಗಿಲ್ಲ. ನನಗೆ ನನ್ನ ಶಾಲಾ ದಿನ ನೆನಪಾಗ್ತಾ ಇದೆ. ನಮ್ಮ ಮನೆಯಿಂದ ಶಾಲೆ 2 ಕಿಲೋಮೀಟರ್ ದೂರ ಇತ್ತು. ನಾನು ನಡೆದುಕೊಂಡೇ ಹೋಗ್ತಿದ್ದೆ. ಆಗಿನ ಗಮ್ಮತ್ತು ಎಣಿಸಿದರೆ ಈಗಲೂ ಖುಷಿಯಾಗ್ತದೆ. ನಾವು ಒಂದೇ ಕಡೆಯಿಂದ 5-6 ಮಕ್ಕಳು ಒಟ್ಟಾಗಿ ಹೋಗುವುದು, ಹಾಗಾಗಿ ಮಾತನಾಡಿಕೊಂಡೇ ಹೊರಡ್ತಾ ಇದ್ದೆವು. ಎಲ್ಲ ಮಕ್ಕಳು ಸೇರುವ ಜಾಗದಲ್ಲಿ ಗಮ್ಮತ್ತು ನಡೀತಾ ಇತ್ತು. ಯಾರಾದರೂ ಮೊದಲೇ ಹೋದರೆ ನಮಗೆ ಗೊತ್ತಾಗಬೇಕಲ್ಲ, ಹಾಗಾಗಿ ನಾವು ಎಲ್ಲ ಮಕ್ಕಳು ಸೇರೋ ಜಾಗದಲ್ಲಿ ಒಂದು ಕಲ್ಲನ್ನು ಇಟ್ಟಿದ್ದೆವು. ಅಲ್ಲಿ ಹೋದವರು ಸೊಪ್ಪನ್ನು ಹಾಕಿ ಹೋಗಬೇಕು. ಹೇಗೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಜಾತಿಯ ಸೊಪ್ಪು, ಅದು ಈ ರಸ್ತೆ ಬದಿಯದ್ದೇ ಈ ಕೇಪಳ ಹೂವು ಅಂತ ಹೇಳ್ತೇವೆ ನೋಡಿ, ಅದರದ್ದು ಸೊಪ್ಪು, ಮತ್ತು ನಾಚಿಗೆ ಮುಳ್ಳಿನ ಸೊಪ್ಪು, ತುಂಬೆ ಗಿಡದ ಸೊಪ್ಪು, ಅಥವಾ ಈ ಕಾಂಗ್ರೆಸ್ ಗಿಡ, ಕಮ್ಯುನಿಸ್ಟ್ ಗಿಡ ಅಂತೆಲ್ಲ ಹೇಳ್ತಾರಲ್ಲ, ಅದರ ಸೊಪ್ಪನ್ನು ಹಾಕಿ ನಾವು ಹೋಗ್ತಾ ಇದ್ದೆವು. ಆದರೆ ನಾವು ತೀರ್ಮಾನ ಮಾಡಿಕೊಳ್ತಿದ್ದೆವು ಇಂತಿಂಥವರಿಗೆ ಇಂತಿದ್ದದ್ದೇ ಸೊಪ್ಪು ಅಂತೇಳಿ. ಅವರೆಲ್ಲಿ ಅದರ ಹಾಕಿ ಹೋಗಿದ್ದಾರೆ ಅಂತಾದರೆ ನಮಗೆ ಗೊತ್ತಾಗ್ತಾ ಇತ್ತು ಇಂಥವರು ಹೋಗಿದ್ದಾರೆ ಅಂತೇಳಿ. ಮತ್ತು ಗೆಳೆಯರೊಂದಿಗೆ ನಡೆದು ಹೋಗುವಾಗ ದಾರಿ ಸವೆದದ್ದೇ ಗೊತ್ತಾಗ್ತಾ ಇರಲಿಲ್ಲ. ಸಂಜೆ ಬರುವಾಗಲೂ ಕಾದು ನಿಂತು ಒಟ್ಟಿಗೆ ಬರ್ತಾ ಇದ್ದೆವು. ಇದನ್ನು ಯಾಕೆ ಹೇಳಿದೆ ಅಂದರೆ, ಮಕ್ಕಳು ಸ್ವಲ್ಪ ನಡೆಯುವುದು ಮಕ್ಕಳ ಬೆಳವಣಿಗೆ ಬಹಳ ಒಳ್ಳೆಯದು. ಜೊತೆಗೆ ಪ್ರಕೃತಿಯ ಎಲ್ಲ ಗಿಡಮರಗಳ ಪರಿಚಯ ಮತ್ತು ಆ ಗೆಳೆತನದ ಆನಂದ ಎಲ್ಲ ಸಿಗ್ತದೆ ಅಲ್ಲ. ನಗರ ಪ್ರದೇಶದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಈ ವಾಹನದ ದಟ್ಟಣೆಯಿಂದಾಗಿ ಮಕ್ಕಳು ನಡೆದು ಹೋಗುವುದಂದರೆ ಪೋಷಕರ ಮನಸ್ಸಿನಲ್ಲಿ ಡವಡವ ಶುರುವಾಗ್ತದೆ. ಏನೇ ಆದರೂ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಮಗುವನ್ನು ವಾಹನದಲ್ಲಿ ಕಳಿಸೋದಿರಲಿ, ಅದರಲ್ಲಿ ಶಾಲಾ ವಾಹನವೇ ಆಗಿರಲಿ ಅಥವಾ ಖಾಸಗಿಯೇ ಆಗಿರಲಿ, ಯಾವುದು ಅಂತ ಮೊದಲು ನಾವು ತಿಳಿದುಕೊಳ್ಬೇಕು. ಮತ್ತೆ ಒಂದು ವಿಷಯ ಅಂತ ಹೇಳಿದರೆ, ಮಕ್ಕಳು ಆದಷ್ಟು ಬೇಗ ಸಂಜೆ ಸುರಕ್ಷಿತವಾಗಿ ಮನೆಗೆ ಬರುವಂತಿದ್ರೆ ಬಹಳ ಒಳ್ಳೆಯದು. ಯಾಕಂತ ಹೇಳಿದರೆ, ಸಂಜೆ ಶಾಲೆ ಮುಗಿಸಿ ಬಂದ ಮಗು ಮನೆಗೆ ಬಂದು ಸ್ವಲ್ಪ ಹೊತ್ತು ದಣಿವಾರಿಸಿಕೊಂಡು ಆಟ ಆಡಿ ಪುನಃ ಕಲಿಕೆಗೆ ತೊಡಗೋದ್ರಿಂದ ಮಕ್ಕಳ ಮನಸ್ಸು ಫ್ರೆಶ್ ಆಗಿರ್ತದೆ, ಅಂದರೆ ತಯಾರಾಗಿರ್ತದೆ ಅದಕ್ಕೆ. ಒಂದು ವಿಷಯ ನೆನಪಿಟ್ಕೊಳ್ಳಿ, ಮಕ್ಕಳು ವಾಹನದಲ್ಲಿ ಒಬ್ಬರೇ ಹೋಗುವುದು ಅಷ್ಟು ಸುರಕ್ಷಿತ ಅಲ್ಲ ಅನ್ನೋದನ್ನು ನೀವು ಮರಿಲೇಬಾರ್ದು. ಖಾಸಗಿ ವಾಹನ ಆದರೂ ಕೂಡ ಜೊತೆಗಾರರ ಒಟ್ಟಿಗೆ ಹೋಗೋದು ಒಳ್ಳೆಯದು. ಸಾಧ್ಯವಾದರೆ ತಂದೆಯೋ ತಾಯಿಯೋ ಬಿಟ್ಟು ಬರೋದು ಬಹಳ ಒಳ್ಳೆಯದು. ಹೀಗೆ ಇನ್ನು 4ನೇ ಅಂಶ ಅಂತ ಹೇಳಿದರೆ, ಶಾಲೆಯಲ್ಲಿ ತರಗತಿಗಳು ಎಲ್ಲಿವರೆಗೆ ಇದೆ ಅಂತ ಹೇಳಿ ನೋಡಿಕೊಳ್ಳಿ. ಇದರಲ್ಲಿ ಒಂದು ವಿಚಾರ ಏನಂದರೆ, ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕಾದ ಸಂದರ್ಭ ಬಂದರೆ ಮನೆ ಮಕ್ಕಳು ಅದಕ್ಕೆ ತಯಾರಿರುವುದಿಲ್ಲ. ಬೇರೆ ಮನೆಗೆ ಹೋಗೋದು ಬೇಡ ಅಮ್ಮ, ಇದೇ ಮನೆಯಲ್ಲಿ ಇರುವ ಅಂತ ಹೇಳ್ತಾರೆ. ಮನೆ ಹಳೆದಾದರೂ ಪರವಾಗಿಲ್ಲ ಅಂಥೇಳಿ. ಇದರ ಹಿಂದಿನ ಗುಟ್ಟೆಯನ್ನು ಗೊತ್ತುಂಟ ನಿಮಗೆ? ಮಕ್ಕಳಿಗೆ ಅಕ್ಕಪಕ್ಕದ ಮನೆಯವರ ಪರಿಚಯ ಮತ್ತು ಸುತ್ತಮುತ್ತಲಿನ ಗೆಳೆಯರ ಬಳಗ ಎಲ್ಲ ಮನಸ್ಸಿನಲ್ಲಿ ಬಂಧಿಸಿಬಿಟ್ಟಿರ್ತದೆ. ಅದೇ ರೀತಿ ಶಾಲೆಯಲ್ಲೂ ಒಂದು ಶಾಲೆಯ ವಾತಾವರಣ, ಗೆಳೆಯರು ಮತ್ತು ಶಿಕ್ಷಕರು ಇವರ ಮಧ್ಯೆ ಇರುವಂತಹ ಬಾಂಧವ್ಯ ಬಹಳ ಗಟ್ಟಿಯಾಗಿ ಬೆಳೆದಿರ್ತದೆ. ಮುಖ್ಯವಾಗಿ ಆಯಾಯ ಮಕ್ಕಳ ಮನಸ್ಥಿತಿ ಹಾಗೂ ಕಲಿಕಾ ಸಾಮರ್ಥ್ಯ ಕೂಡ ಶಿಕ್ಷಕರಿಗೆ ಚೆನ್ನಾಗಿ ತಿಳಿದಿರ್ತದೆ. ಹಾಗಾಗಿ ಪದೇ ಪದೇ ಶಾಲೆ ಬದಲಾಯಿಸಿದಾಗ ಈ ಮಕ್ಕಳು ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಲಿಕ್ಕೆ ತುಂಬ ಸಮಯ ತಗೊಳ್ತಾರೆ. ಶಿಕ್ಷಕರಿಗೂ ಮಕ್ಕಳು ಹೊಸಬರಾದ ಕಾರಣ ಮಕ್ಕಳ ಮನಸ್ಥಿತಿಯ ಅರಿವಾಗಲಿಕ್ಕೆ ಸಮಯ ಬೇಕು. ಅದಕ್ಕಾಗಿ ತೀರಾ ಅನಿವಾರ್ಯತೆ ಇಲ್ಲದಿದ್ದಲ್ಲಿ ಪದೇ ಪದೇ ಶಾಲೆಯನ್ನು ಬದಲಾಯಿಸದೆ ಪ್ರಾಥಮಿಕ ಹಂತ ಅಂದರೆ 1ರಿಂದ 7 ಅಥವಾ 8ರವರೆಗಿನ ತರಗತಿಗಳು ಇರುವ ಶಾಲೆ ಚಿಕ್ಕ ಮಕ್ಕಳಿಗೆ ಆಯ್ಕೆ ಮಾಡಿ. ಮಾಧ್ಯಮಿಕ ಹಂತದಲ್ಲಿ ಆದರೆ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದರಿಂದ ಹೊಂದಿಕೊಳ್ಳಿಕ್ಕೆ ಕಷ್ಟ ಆಗೋದಿಲ್ಲ. ಹಾಗೆ ಮುಂದಿನ 5ನೇ ಅಂಶ ಅಂತ ಹೇಳಿದರೆ, ಮಕ್ಕಳ ಮಾನಸಿಕ ಸಿದ್ಧತೆ. ಇದ್ದಕ್ಕಿದ್ದಂತೆ ಶಾಲೆ ಬದಲಾವಣೆ ಮಾಡಿದರೆ ಮಕ್ಕಳು ದಿಗಿಲುಗೊಳ್ತಾರೆ. ಕೆಲವೊಮ್ಮೆ ಶಿಕ್ಷಕರು ಪೋಷಕರ ಮಧ್ಯೆ ಭಿನ್ನಾಭಿಪ್ರಾಯ ಬರುವುದುಂಟು. ಆಗ ನಾವು ಒಮ್ಮೆಲೆ ಕೋಪಗೊಳ್ಳದೆ ಪ್ರತಿಷ್ಠೆಗಾಗಿ ನಮ್ಮ ಮಕ್ಕಳನ್ನು ಬಲಿ ಕೊಡಬಾರದು. ಸಮಾಧಾನ ಚಿತ್ತದಿಂದ ಯೋಚಿಸಿ ನಿರ್ಧಾರ ಕೈಗೊಳ್ಳಿ. ಸುಮ್ಮನೆ ಈ ಸೂಜಿಯಲ್ಲಿ ಹೋಗುವುದು ಕೊಡಲಿ ತೆಗೆದುಕೊಂಡ ಹಾಗೆ ಅಂತ ಹೇಳ್ತಾರಲ್ಲ, ಹಾಗೆ ನೀವೇನೋ ತಲೆಬಿಸಿಯಲ್ಲಿ ಶಾಲೆಗೆ ಹೋಗಿ ಮಾತನಾಡುವುದು ಮತ್ತು ಅದು ದೊಡ್ಡ ವಿಷಯ ಆಗೋದು ಬೇಡ. ನಾನು ಬಹಳ ಶಾಲೆಗಳಲ್ಲಿ ನೋಡಿದ ಅಂಶ ಅಂದರೆ, ಶಾಲೆಗೆ ಬರುವಾಗ ಯಾವಾಗಲೂ ಕೆಲವು ಪೋಷಕರು ಗಡಿಬಿಡಿಯಲ್ಲೇ ಬರುವುದು. ಶಿಕ್ಷಕರು ಹೇಳಿದ್ದನ್ನು ಸರಿಯಾಗಿ ಅರ್ಥೈಸಿಕೊಳ್ಳಿಕ್ಕಿಲ್ಲ. ಒಮ್ಮೆಲೆ ಸಿಟ್ಟಿಗೆದ್ದು ಏನಾದರೂ ಹೇಳಿಬಿಡೋದು. ಆಮೇಲೆ ತಮ್ಮ ಸ್ವಂತ ಪ್ರತಿಷ್ಠೆಗಾಗಿ, ಏನು ನಿಮ್ಮದು ಒಂದೇ ಶಾಲೆನಾ, ನಮ್ಮ ಮಗುವನ್ನು ಬೇರೆ ಶಾಲೆಗೆ ಹಾಕ್ತೇವೆ ಅಂತ ಹೇಳುವುದು. ಪೋಷಕರೇ, ಹೇಳುವುದು ಸುಲಭ,
ಆದರೆ ನಾವು ಮಗುವಿನ ಮಾನಸಿಕ ಸ್ಥಿತಿಯನ್ನು ಅರಿತುಕೊಳ್ಬೇಕಲ್ಲ. ಒಮ್ಮಿಂದೊಮ್ಮೆಗೆ ಮಕ್ಕಳಿಗೆ ಬೇರೆ ಶಾಲೆಗೆ ಹೋಗುವ ಅಂತ ಹೇಳಿದರೆ ಬಹಳ ಆಘಾತ ಆಗ್ತದೆ ಅನ್ನೋ ಅರಿವಂತೂ ನಮಗೆ ಇರಲೇಬೇಕು. ತನ್ನ ಶಾಲೆಯ ಗೆಳೆಯರು, ಶಿಕ್ಷಕರನ್ನು ಬಿಟ್ಟು ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಲು ಮಗು ಮಾನಸಿಕ ಸಿದ್ಧತೆ ಮಾಡಿಕೊಳ್ಬೇಕಲ್ಲ. ಉದಾಹರಣೆಗೆ, ನೌಕರಿಯಲ್ಲಿರುವ ಪೋಷಕರು ಒಮ್ಮಿಂದೊಮ್ಮೆಗೆ ನಿಮಗೆ ಬೇರೆ ಸ್ಥಳಕ್ಕೆ ವರ್ಗಾವಣೆ ಆಗಿದೆ ಅಥವಾ ಟ್ರಾನ್ಸ್ಫರ್ ಆಗಿದೆ, ಕೂಡಲೇ ನೀವು ಹೋಗಿ ಸೇರಿಕೊಳ್ಳಿ ಅಂತ ಹೇಳಿದರೆ ಏನಾಗಬಹುದು? ನಾವು ದೊಡ್ಡವರೇ ಹಿಂದು ಮುಂದೆ ನೋಡದೆ ಆಡಳಿತ ಮಂಡಳಿಯ ಎದುರೋಗಿ ಜಗಳಕ್ಕೆ ಕೂತು ಬಿಡ್ತೇವೆ. ಅದು ಆಗದಿದ್ದರೆ ನಮ್ಮಿಂದ ಸಾಧ್ಯ ಇಲ್ಲ, ಧೈರ್ಯ ಇಲ್ಲ ಅಂತಾದರೆ ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಬರ್ತದೆ ನಮಗೆ. ಹೀಗಿರುವಾಗ ಮಕ್ಕಳ ಸ್ಥಿತಿ ಹೇಗಾಗಬೇಡ ಯೋಚಿಸಿ. ಆದ್ದರಿಂದ ಅದೇ ತರಗತಿ ಇರಲಿ ಅಥವಾ ಬೇರೆ ತರಗತಿಗೆ ಪಾಸಾಗಿ ಹೋಗೋದಿರಲಿ, ಮೊದಲಿನಿಂದಲೇ ಮಕ್ಕಳನ್ನು ಮಾನಸಿಕವಾಗಿ ಸಿದ್ಧಗೊಳಿಸಬೇಕು. ಇಲ್ಲಾಂದರೆ ಮಗು ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಿಕ್ಕಾಗದೆ ಮಂಕಾಗುವ ಸಾಧ್ಯತೆ ಕೂಡ ಇದೆ. ಎಚ್ಚರ ವಹಿಸಿ. ಹಾಗೆಯೇ ನಮ್ಮ ಮುಂದಿನ 6ನೇ ಅಂಶ ಅಂತ ಹೇಳಿದರೆ ನಮ್ಮ ಆರ್ಥಿಕ ಪರಿಸ್ಥಿತಿ. ನೋಡಿ, ಮಕ್ಕಳು ಒಳ್ಳೆ ಶಾಲೆಯಲ್ಲಿ ಕಲಿಬೇಕು ಅನ್ನುವಂಥದ್ದು ಎಲ್ಲ ಪೋಷಕರ ಕನಸು. ಪೋಷಕರೇ ಗಮನಿಸಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹಿಂದಿನವರು ಸುಮ್ಮನೆ ಹೇಳಲಿಲ್ಲ. ಒಂದು ವಿಷಯ ಗಮನದಲ್ಲಿರಿಸಿಕೊಳ್ಳಿ, ಈ ಕಲಿಯುವ ಮಕ್ಕಳುಂಟಲ್ಲ, ಯಾವ ಶಾಲೆಯಲ್ಲಿ ಬೇಕಾದರೂ ಕಲಿತವೆ. ಮನೆಯಲ್ಲಿ ಕೂಡ ಕಲಿಕಾ ವಾತಾವರಣ ಇರಬೇಕು ಅಷ್ಟೇ. ಅದಕ್ಕಾಗಿ ದುಬಾರಿ ಶಾಲೆಗೆ ಸೇರಿಸಿ ಪೋಷಕರು ಆರ್ಥಿಕ ಹೊರೆ ಹೊರಲಾರದೆ ಮನೆಯಲ್ಲಿ ನಿತ್ಯ ಜಗಳ ಶುರುವಾದರೆ ಕಲಿಯಲು ಸಾಮರ್ಥ್ಯ ಇರುವ ಮಕ್ಕಳಿಗೂ ಕೂಡ ಈ ಪೋಷಕರ ಕಿರಿಕಿರಿಂದಾಗಿ ಅವರು ಕಲೀಲಿಕ್ಕಿಲ್ಲ. ಇದರಿಂದಾಗಿ ಯಾವಾಗಲೂ ಮನೆಯಲ್ಲಿ ಬಿಗುವಿನ ವಾತಾವರಣ ಇರ್ತದೆ. ಕೆಲವೊಮ್ಮೆ ಈ ಸಂಸಾರ ಸಾಗರದಲ್ಲಿ ಈಜುದು ಹೇಗಪ್ಪ ಅನಿಸಿಬಿಡ್ತದೆ. ಆದ್ದರಿಂದ ನಮ್ಮ ಹಣಕಾಸಿನ ಪರಿಸ್ಥಿತಿಗೆ ತಕ್ಕಂತೆ ಮಗುವಿನ ಶಾಲೆ ಆಯ್ಕೆ ಇರಲಿ. ಹಾಗೆ ಇನ್ನು 7ನೇ ಅಂಶ ಏನಂದರೆ ಮಕ್ಕಳ ಕಲಿಕಾ ಮಾಧ್ಯಮದ ಆಯ್ಕೆ. ಸಾಮಾನ್ಯವಾಗಿ ಎಲ್ಲ ಹೆಚ್ಚಿನ ಪೋಷಕರಿಗೆ ಇರುವಂತಹ ಹಂಬಲ, ನನ್ನ ಮಗು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲೇ ಕಲಿಬೇಕು ಅಂತ ಇರೋದು. ಖಂಡಿತ ತಪ್ಪಲ್ಲ. ಆದರೆ ಮಗು ಕಿರಿಯ ಪ್ರಾಥಮಿಕ ಹಂತ ಅಂದರೆ 1ರಿಂದ 5ನೇ ತರಗತಿವರೆಗಾದರೂ ಮಾತೃಭಾಷೆಯಲ್ಲೇ, ಅಂದರೆ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಕನ್ನಡ ಮಾಧ್ಯಮ ಅಂತಲೇ ಹೇಳ್ಬೋದು, ಈ ಮಾಧ್ಯಮದಲ್ಲಿ ಕಲಿತರೆ ಮಗುವಿಗೆ ಎಲ್ಲ ವಿಷಯಗಳು ಬಹಳ ಚೆನ್ನಾಗಿ ಅರ್ಥ ಆಗ್ತದೆ ಅಥವಾ ಗ್ರಹಿಕೆ ಆಗ್ತದೆ. ಈಗ ಸರ್ಕಾರಿ ಶಾಲೆಗಳಲ್ಲೂ 1ನೇ ತರಗತಿಯಿಂದಲೇ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಕಲಿಸ್ತಾ ಇರೋದ್ರಿಂದ ಆ ಭಾಷೆಯ ಪರಿಚಯವಂತೂ ಮಗುವಿಗೆ ಆಗೇ ಆಗ್ತದೆ. ಇನ್ನು 5ನೇ ತರಗತಿಗೆ ಬರುವ ವೇಳೆಗೆ ಮಗುವಿನ ಕಲಿಕಾ ಮಟ್ಟ, ಭಾಷೆಯಲ್ಲಿರುವ ಹಿಡಿತ ಗೊತ್ತಾಗ್ತದೆ. ಮುಂದೆ ಮಗು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿಯಲು ಇಷ್ಟಪಟ್ಟರೆ ಮಾತ್ರ 6ನೇ ತರಗತಿಗೆ ಅಥವಾ ಹೈಸ್ಕೂಲ್ ಹಂತದಲ್ಲಿ ಮಾಧ್ಯಮ ಬದಲಾವಣೆ ಮಾಡಬಹುದು. ಮಗು ಇಷ್ಟಪಟ್ಟು ಕಲಿಯುವುದರಿಂದ ಹೊಸ ಮಾಧ್ಯಮವನ್ನು ಮಗು ಬೇಗನೆ ತನ್ನದಾಗಿಸಿಕೊಳ್ತದೆ. ಇದಲ್ಲದೆ ಕೇವಲ ಅಕ್ಕಪಕ್ಕದ ಮನೆಯ ಮಕ್ಕಳು ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗ್ತಾರೆ ಅಂತ ನಮ್ಮ ಪ್ರತಿಷ್ಠೆಗಾಗಿ ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸಿ ಕೈ ಸುಟ್ಟುಕೊಳ್ಳುವಂಥ ಎಷ್ಟು ಪೋಷಕರನ್ನು ನಾನು ನೋಡಿದ್ದೇನೆ. ಮಗು ಅರ್ಥವಾಗದ ಭಾಷೆಯಲ್ಲಿ ಕಲಿಯಬೇಕಾದ್ರೆ ಹೇಗೆ ತಾನೇ ಕಲಿಯಲು ಸಾಧ್ಯ? ಮನೆಯಲ್ಲೂ ಮಗುವಿನ ಬಳಿ ಕುಳಿತು ದಿನಕ್ಕೊಂದಷ್ಟು ಹೊತ್ತು ಹೇಳಿಕೊಡುವಂತಿದ್ರೆ ಪರವಾಗಿಲ್ಲ, ಮಗು ಶಾಲೆಯಲ್ಲೂ ಪ್ರಗತಿ ಸಾಧಿಸ್ತದೆ. ಅದಲ್ಲದೆ ಒಳ್ಳೆಯ ಶೂ, ಸಾಕ್ಸು, ಯೂನಿಫಾರ್ಮ್, ಟೈ, ಬೆಲ್ಟು, ಮತ್ತು ಸ್ಕೂಲ್ ಬ್ಯಾಗು, ರೈನ್ ಕೋಟು, ಸ್ಲೇಟು, ಬಳಪ, ಪುಸ್ತಕ, ಹೀಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನೀವು ಅಚ್ಚುಕಟ್ಟಾಗಿ ಮಾಡಿದರೂ ಕೂಡ ಮಗು ಕಲಿಯಲು ತೊಂದರೆ ಖಂಡಿತ ಅನುಭವಿಸ್ಬೋದು. ಎಚ್ಚರ ಇರಲಿ. ಹಾಗೆಯೇ ಪಠ್ಯಕ್ರಮ ಬದಲಾವಣೆ ವೇಳೆ ಕೂಡ ಇದೇ ಅಂಶವನ್ನು ಗಮನಿಸಬೇಕು. ಈ ರಾಜ್ಯ ಪಠ್ಯಕ್ರಮದಿಂದ CBSE ಅಥವಾ ಕೇಂದ್ರ ಪಠ್ಯಕ್ರಮಕ್ಕೆ ಬದಲಾಯಿಸುವಾಗಲೂ ಮಗುವಿನ ಆಯ್ಕೆಗೆ ಮೊದಲ ಪ್ರಾಶಸ್ತ್ಯ ನೀಡಬೇಕು. ಇಲ್ಲಿ ಮಗುವಿನ ಕಲಿಕೆ ಮುಖ್ಯ. ಇಲ್ಲಿ ನಾನು ನಿಮಗೆ ಕೆಲವೊಂದು ಮುಖ್ಯ ಅಂಶಗಳನ್ನಷ್ಟೇ ತಿಳಿಸಿದ್ದೇನೆ. ಇದಲ್ಲದೆ ಇದಕ್ಕೆ ಪೂರಕವಾದಂತಹ ಬೇರೆ ಬೇರೆ ಅಂಶಗಳು ಹಲವಾರು ಇವೆ. ಇಲ್ಲಿ ಏನೇ ಆದರೂ ಕೂಡ ಮಗುವಿನ ಸಂತಸದಾಯಕ ಕಲಿಕೆ ಅಷ್ಟೇ ಮುಖ್ಯ. ಸರಿ, ಇನ್ನು ಮುಂದಕ್ಕೆ ನಮ್ಮ ಈ ಮಕ್ಕಳ ಶಾಲಾ ಬದಲಾವಣೆ ಆಗುವಂತಹ ಸಂದರ್ಭಗಳಲ್ಲಿ ಪೋಷಕರಲ್ಲೂ ಯಾವೆಲ್ಲ ರೀತಿ ತಯಾರಿರ್ಬೋದು ಅಂತ ಮುಂದೆ ನೋಡುವ. ನೋಡಿ, ಮನೆ ಅಥವಾ ವಾಸ್ತವ್ಯ ಬದಲಾವಣೆ, ಹಾಗೆ ಮೊದಲೇ ಹೇಳಿದಾಗೆ ಕೆಲಸದ ವರ್ಗಾವಣೆ ಆದಾಗ ಅನಿವಾರ್ಯವಾಗಿ ಮಕ್ಕಳ ಶಾಲೆ ಬದಲಾವಣೆ ಮಾಡಲೇಬೇಕಾಗ್ತದೆ. ಆಗ ಪೋಷಕರಿಗೆ ಒಂದು ಕಿವಿ ಮಾತು ಅಂತ ಹೇಳಿದರೆ, ಮಗುವಿನ ಕಲಿಕೆ ಈ ವರ್ಷದ ಮಧ್ಯದಲ್ಲಿದ್ದರೆ ಅಥವಾ ಕೊನೆಯ ಹಂತ ಇನ್ನೊಂದು 2-3 ತಿಂಗಳು ಇದೆ ಅಂತ ಹೇಳಿ ಆದರೆ ಮಗುವಿನ ಶೈಕ್ಷಣಿಕ ವರ್ಷ ಕೊನೆಯ ಆಗುವವರೆಗೂ ಕೂಡ ಪೋಷಕರಲ್ಲಿ ಯಾರಾದರೂ ಒಬ್ಬರು ಮಗುವಿನ ಜೊತೆಗೇ ಇದ್ದು ಆ ವರ್ಷ ಪೂರೈಸುವುದು ಬಹಳ ಒಳ್ಳೆಯದು. ಈಗ 1, 2, 3ನೇ ತರಗತಿಗಳಿಗೆ ಆದರೆ ಪರವಾಗಿಲ್ಲ. ಅದಕ್ಕಿಂತ ದೊಡ್ಡ ತರಗತಿಗಳಿಗೆ ಹೋಗುವ ಮಕ್ಕಳಿಗೆ ಮಧ್ಯದಲ್ಲಿ ಶಾಲೆ ಬದಲಾವಣೆ ಆದರೆ ಬಹಳ ಹೊರೆ ಆಗ್ತದೆ. ಆದರೂ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ
ಮಗುವಿಗೆ ಮೊದಲೇ ಪರಿಸ್ಥಿತಿ ವಿವರಿಸಿ ಮಗು ಬೇರೆ ಶಾಲೆಗೆ ಹೋಗುವಂತಹ ಮನಸ್ಥಿತಿಯನ್ನು ಸಿದ್ಧಪಡಿಸುವುದು ಅಗತ್ಯ ಆಗ್ತದೆ. ಇನ್ನು ಎರಡನೇದಾಗಿ 5ನೇ ತರಗತಿಯಿಂದ 6ನೇ ತರಗತಿಗೆ ಹೋಗುವ ಸಂದರ್ಭದಲ್ಲಿ ಕೆಲವೊಮ್ಮೆ ಈ ಮಾಧ್ಯಮ ಬದಲಾವಣೆ ಇರಬಹುದು, ಅಥವಾ ಹಿಂದೆ ಹೇಳಿದ ಹಾಗೆ ಪಠ್ಯಕ್ರಮ ಬದಲಾವಣೆ ಇರ್ಬೋದು. ಆಗ ನಾನು ಹೇಳಿದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವುದನ್ನು ಮಾತ್ರ ಮರಿಬಾರ್ದು. ಗ್ರಾಮೀಣ ಪ್ರದೇಶಗಳಲ್ಲಿ ಆದರೆ ಮಗು ಮೊದಲು ಹೋದ ಕಿರಿಯ ಪ್ರಾಥಮಿಕ ಹಂತದವರೆಗಿನ ಶಾಲೆ ಮನೆ ಹತ್ತಿರದ್ದೇ ಆಗಿರ್ತದೆ. 6ನೇ ಕ್ಲಾಸಿಗೆ ಮತ್ತು ಹೈಸ್ಕೂಲಿಗೆ ಅದೇ ಪರಿಸರದ ಹತ್ತಿರದ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸ್ತಾರೆ. ಆದರೂ ಕೆಲವು ಪೋಷಕರು ಈ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಶಾಲೆ ಬದಲಾವಣೆ ವೇಳೆಗೆ ದೂರದ ಶಾಲೆಗಳಲ್ಲಿ ವಾಹನದಲ್ಲಿ ಕಳಿಸುವುದುಂಟು. ಇದೇ ರೀತಿ ಶಾಲೆ ಬದಲಾಯಿಸುವಾಗ ಮಗುವಿನ ಅಭಿಪ್ರಾಯ ಗಮನಿಸಿ, ಜೊತೆಗೆ ದೂರದ ಭವ್ಯ ಶಾಲೆ ಮಗುವಿಗೆ ಮೊದಲು ಖುಷಿಯಾಗಬಹುದು, ನಂತರ ಹೊರೆ ಎನಿಸಬಾರ್ದಲ್ಲ. ಯಾಕೆಂತ ಹೇಳಿದರೆ ಮಗುವಿಗೆ ಶಾಲೆ ಎಷ್ಟು ಮುಖ್ಯವೋ ಮನೆಯೂ ಕೂಡ ಅಷ್ಟೇ ಮುಖ್ಯ. ಸಂಜೆ ಬೆಳಗ್ಗೆ ಬಂದು ಆಟವಾಡಿ ದಣಿವಾರಿಸಿಕೊಳ್ಳಿಕ್ಕೆ ಅಥವಾ ಆಯಾಸ ಪರಿಹರಿಸಿಕೊಳ್ಳಿಕ್ಕೆ ಮಗುವಿಗೆ ಸ್ವಲ್ಪ ಸಮಯ ಸಿಗಬೇಕು ಅಂತ ನಮ್ಮ ಗಮನದಲ್ಲಿ ಖಂಡಿತ ಇರಬೇಕು. ಇನ್ನು ಕೊನೆಯ ಹಾಗೆ ಮಹತ್ವದ ಅಂಶ ಏನಂದರೆ, ಈ ಶಾಲೆಯಿಂದ ಪದೇ ಪದೇ ದೂರುಗಳು ನಿಮ್ಮ ಮಕ್ಕಳ ಬಗ್ಗೆ ಬಂದಾಗ ಅಥವಾ ಮಕ್ಕಳಿಗೆ ಶಾಲೆ ಸಮಸ್ಯೆ ಆದಾಗ ಮಕ್ಕಳ ಶಾಲೆ ಬದಲಾವಣೆ ಕೆಲವೊಮ್ಮೆ ಅನಿವಾರ್ಯ ಆಗಬಹುದು. ಆಗ ಮೊದಲು ನಾವು ಮಾಡಬೇಕಾದ ಕೆಲಸ ಏನು ಅಂತ ಹೇಳಿದರೆ, ಶಾಲೆಯಲ್ಲಿ ಶಿಕ್ಷಕರನ್ನು ಭೇಟಿಯಾಗಿ ನಿಜವಾದ ಚಿತ್ರಣವನ್ನು ತಿಳಿದುಕೊಳ್ಬೇಕು. ಮಗುವಿನ ಕಲಿಕೆಯಲ್ಲಿ ಸಮಸ್ಯೆ ಇದೆಯಾ, ಅಥವಾ ಈ ಸಾಮಾಜೀಕರಣದಲ್ಲಿ ಅಂದರೆ ಇನ್ನೊಬ್ಬರ ಜೊತೆ ಹೊಂದಾಣಿಕೆ ಮಾಡುವಲ್ಲಿ, ಸಹಪಾಠಿಗಳೊಂದಿಗೆ ಸೇರಿಕೊಳ್ಳುವಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಉಂಟಾ, ಪದೇ ಪದೇ ದೂರು ಬರಲಿಕ್ಕೆ ಕಾರಣ ಏನು ಅಂತ ಸಮಾಧಾನ ಚಿತ್ತದಿಂದ ಎಲ್ಲ ಶಿಕ್ಷಕರಲ್ಲಿ ಸಮಾಲೋಚನೆ ನಡೆಸಿ ಅವರುಗಳು ಹೇಳಿದ ಮಾತು ಕೇಳಿ ಅವರ ಅಭಿಪ್ರಾಯಗಳನ್ನು ಪಡೆದುಕೊಂಡಾಗ ನಮಗೆ ನಿಜವಾಗಿ ಗೊತ್ತಾಗ್ತದೆ ಏನು ಅಂತ ಹೇಳಿ, ಕಾರಣ ಏನು ಅಂತ. ಒಂದು ವೇಳೆ ನಮ್ಮ ಮಗುವಿನದ್ದೇ ಏನಾದರೂ ಸಮಸ್ಯೆ ಇದ್ದರೆ ನೀವು ಎಷ್ಟು ಶಾಲೆ ಬದಲಾಯಿಸಿದರೂ ಈ ಸಮಸ್ಯೆ ತಪ್ಪಿದ್ದಲ್ಲ. ಆಗ ನೀವು ಶಾಲೆ ಬದಲಾಯಿಸುವ ಬದಲು ನಿಮ್ಮ ಹತ್ತಿರದ ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ಪರಿಹಾರ ಹುಡುಕಬಹುದು. ಅದಲ್ಲದೆ ನಿಮ್ಮ ಮಗುವಿಗೆ ಇರುವ ಶಾಲೆಯೇ ಸಮಸ್ಯೆ ಆಗಿದ್ದಲ್ಲಿ, ಅಥವಾ ಗೆಳೆಯರ ಬಳಗ ಸರಿ ಇಲ್ಲದಿದ್ದಲ್ಲಿ, ಅಥವಾ ಬಹಳ ಅಪರೂಪವಾಗಿ ಕೆಲವು ಶಾಲೆಗಳಲ್ಲಿ ಶಿಕ್ಷಕರದ್ದೇ ಸಮಸ್ಯೆ ಇದ್ದಲ್ಲಿ ಮಾತ್ರ ಶಾಲೆ ಬದಲಿಸಿ. ಕಲಿಯುವ ಮಕ್ಕಳು ಎಲ್ಲೂ ಕಲಿತಾರೆ, ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಮುಖ್ಯ ಅಂತ ಹೇಳ್ತಾ ಇಂದಿನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಂದನೆಗಳು.